श्रीगुरुभ्यो नमः हरि ओम्। भाष्याणां दशकं च पञ्चकशतं तिस्रश्च निर्णीतयो विष्णोस्तोत्रयुगं दशप्रकरणं कल्पद्वयं च स्मृतिः। श्रीकृष्णामृततन्त्रसारयमकन्ययावलीदीपनं येनाकादिसदैव मध्वमुनिराट्यासु विद्यान् मम यस्य श्री हनुमाननुग्रह पदात्तीर्णाम्बुजलीलया लङ्कां प्राप्य निशम्य रामदयितां भक्त्वावनं राक्षसान् रक्षादीन् विनिहत्य वीक्षदशकं दग्ध्वा पुरीं तां पुनस्तीर्णां दिक्कपिभिर्युतो यमनमत्तं रामचन्द्रं भजे। अभ्रमं भङ्गरहितं भजनं विमलं सदा आनन्दतीर्थमतुलं भजे तापत्रयापन् भवति यदनुभावात् एडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आसेतो रातुषाराध्ये योजिषो जितवान्मो सत्यध्यानगुरुपादो यतीन्द्रैरपि पूजितः ब्रह्मचर्य हरिप्रीतिषु विद्याबाधशालिना इष्टदान् कष्टात् विद्यामान्यान् मुनीन् नमः। समस्तगुरुभ्यो नमः हरि ओम्। ತಿಥಿತ್ರಿಯದ ಮಹತ್ವ ನಾವು ತಿಳ್ಕೊಳ್ಳುವಂಥದ್ದು. ಏಕಾದಶಿ ಅಂತಂದ್ರೆ ದೊಡ್ಡ ಪರ್ವಕಾಲ. ಏಕಾದಶಿ ಅಂದ್ರೆ ಏನು? ಹರಿದಿನ ಅಂದ್ರೆ ಭಗವಂತನ ಒಂದೊಂದು ತಿಥಿ ಒಂದೊಂದು ದಿನಕ್ಕೆ, ಪಂಚಮಿ ನಾಗನಿಗೆ, ಷಷ್ಠಿ ಒಬ್ಬರಿಗೆ, ಹೀಗೆ ತಿಥಿಗಳಲ್ಲಿ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಅಂತೇಳಿ ತಿಥಿಗಳಲ್ಲಿ ಉಂಟು. ಆದ್ರೆ ಏಕಾದಶಿ ಮಾತ್ರ ಭಗವಂತ ಹೇಳಿದಂತೆ ಅದನ್ನು ನಾನು ತಗೊಳ್ತೇನೆ, ನಾನೇ ಇರ್ತೇನೆ, ಅದರಲ್ಲಿ ಪರಿಪೂರ್ಣವಾಗಿ ಏಕಾದಶಿಯಲ್ಲಿ ನಾನಿರ್ತೇನೆ ಅಂತ ಭಗವಂತ ಹೇಳುವಂಥದ್ದು. ಹಾಗಾಗಿ ತಿಥಿತ್ರಯ ಅಂತ. ತಿಥಿತ್ರಯ ಅಂದ್ರೆ ಏನು? 3 ದಿನ. ತ್ರಯ ಅಂದ್ರೆ 3, ತಿಥಿ ಅಂದ್ರೆ 3. 3 ತಿಥಿ ಯಾವುದು? ದಶಮಿ, ಏಕಾದಶಿ, ದ್ವಾದಶಿ. ಇದು 3 ವ್ರತ. ಇದು ದೊಡ್ಡ ವ್ರತ. ಮುಂಚಿನ ಕಾಲದಲ್ಲಿ ಇದನ್ನ ಸರ್ವತ್ರ ಸಾರ್ವಕಾಲಿಕವಾಗಿ ಎಲ್ಲಾ ಮಾಧ್ಯರು ಮಾಡ್ತಿದ್ರು. ಈಗ ತಿನ್ನುವ ಆಹಾರ, ನಮ್ಮ ತಿನ್ನುವ ಆಹಾರಗಳು ಸರಿ ಇಲ್ಲ. ಹಾಗಾಗಿ ನಮಗೆ ಅದನ್ನ ಮಾಡುವ ಯೋಗ್ಯತೆ ನಾವು ಕಳ್ಕೊಂಡಿದ್ದೇವೆ. ಏನು ತಿಥಿತ್ರಯ ಅಂದ್ರೆ ಏನು? ದಶಮಿ ದಿವಸ ಮಧ್ಯಾಹ್ನ ಊಟ ಮಾಡುವಂಥದ್ದು. ನಂತರ ಏನೂ ಇಲ್ಲ, ನೀರು ಇಲ್ಲ ರಾತ್ರಿ. ನಂತರ ಮರುದಿವಸ ಏಕಾದಶಿ ಫುಲ್ಲು ಉಪವಾಸ ಮಾಡುದು, ಶುದ್ಧ ಉಪವಾಸ. ಉಪವಾಸ ಅಂದ್ರೆ ಏನು ಅರ್ಥ? ಉಪಸಮೀಪೆ ವಾಸ. ಯಾರ ಸಮೀಪದಲ್ಲಿ? ನಮಗೆ ಬೇಕಾದವರ ಸಮಯದಲ್ಲಿ ಅಲ್ಲ. ಅದು ಯಾರ ಸಮೀಪ? ಅದು ಅವತ್ತಿನ ದಿನ ಹರಿದಿನ. ಹಾಗಾಗಿ ಹರಿಯ ಸಮೀಪದಲ್ಲಿ, ಅಂದ್ರೆ ದೇವ್ರ ಮುಂದೆ ಕುತ್ಕೊಳ್ಳೋದು ಅಂತ ಅರ್ಥವ? ಹಾಗಲ್ಲ. 24 ಗಂಟೆಯೂ ಭಗವಂತನ ಧ್ಯಾನವೇ ಮಾಡ್ತಾ ಇರ್ಬೇಕು. ಜಪ, ಪಾರಾಯಣ, ಆಮೇಲೆ ಹಾಡು ಹೇಳುವಂಥದ್ದು. ಅದಕ್ಕೆ ಜಾಗರಣೆ ಮಾಡ್ಬೇಕು ಹೇಳ್ತಾರೆ ಏಕಾದಶಿ ರಾತ್ರಿ. ಹಾಗಾಗಿ ಅಷ್ಟು ಪರಮ ಪುಣ್ಯವಾದ ಆ ದಿನ. ಏಕಾದಶಿ ಶುದ್ಧ ಉಪವಾಸ ಮಾಡಿ, ದ್ವಾದಶಿಯ ದಿನ ಬೆಳಿಗ್ಗೆ ಪಾರಣೆ ಮಾಡುವುದು. ಇಲ್ಲಿ ಸಾಮಾನ್ಯ ಎಲ್ಲರಿಗೂ ಒಮ್ಮೆ ಅನಿಸ್ತದೆ, ದ್ವಾದಶಿ ಅಂದುಕೊಳ್ಳೆ ನಾವು ಲೇಟಾಗಿ ಪಾರಾಯಣ ಮಾಡಿದ್ರೆ, ಪಾರಣೆ ಮಾಡಿದ್ರೆ, ಪಾರಾಯಣ ಅಲ್ಲ ಪಾರಣೆ. ಅದಕ್ಕೆ ಎಲ್ರಿಗೂ ಈಗ ಪಾರಾಯಣ ನೆನಪು ಹೋಗಿರ್ತದೆ, ಪಾರಣೆ ಒಂದು ನೆನಪಿರ್ತದೆ, ದ್ವಾದಶಿ ಪಾರಣೆ ಅಂತ. ಹಾಗಾಗಿ ಪಾರಣೆ ಎಷ್ಟು ಮಹತ್ವ ಅಂದ್ರೆ ಅಷ್ಟು ಮಹತ್ವ. ಅದಕ್ಕೆ ಮುಖ್ಯ ಪ್ರಾಣದೇವರು ಲಂಕೆಗೆ ಹಾರಿದಾಗ ಏಕಾದಶಿ ದಿನ ಹಾರಿದ್ದು, ದ್ವಾದಶಿ ದಿನ ಮುಟ್ಟಿದ್ದು. ಅದಕ್ಕೆ ಸೀತಾದೇವಿಯರ ಹತ್ರ ಕೇಳ್ತಾರಂತೆ ಮುಖ್ಯ ಪ್ರಾಣದೇವರು, ಅಮ್ಮ ಇವತ್ತು ದ್ವಾದಶಿ, ಫಲಾರಕ್ಕೆ ಎಂತಾದ್ರು ಪಾರಣೆ ಆಗ್ಬೇಕಲ್ಲ, ಪಾರಣೆಗೆ ಎಂತಾದ್ರೂ ಕೊಡು ಅಂತ. ಯಾಕಂದ್ರೆ ತಾಯಿಯ ಆಜ್ಞೆ ಇಲ್ಲದೆ ಏನು ನಡೆಯುವುದಿಲ್ಲ. ಭಗವಂತನ ಆಜ್ಞೆ, ತಾಯಿಯ ಆಜ್ಞೆ. ಯಾರು? ರಾಮ ಸೀತಾ ಇಬ್ಬರ ಆಜ್ಞೆ ಇಲ್ಲದೆ ಏನೂ ನಡೆಯುವುದಿಲ್ಲ ಜಗತ್ತಿನಲ್ಲಿ. ಅದನ್ನು ಮುಖ್ಯ ಪ್ರಾಣದೇವರು ತೋರಿಸಿಕೊಟ್ಟು, ಅದಕ್ಕೆ ಅವ್ರೆಂತ ಹೇಳಿದ್ರು, ಸೀತಾದೇವಿ ಆಜ್ಞೆಯನ್ನು ಕೊಟ್ಟು, ಅಲ್ಲಿ 4 ಹಣ್ಣು ಬಿದ್ದಿದೆ ತಿನ್ನು ಅಂತ ಆಜ್ಞೆ ಕೊಟ್ಟು ಪಾರಣೆ ಮಾಡಿದ ಹಾಗೆ ಆ 4 ಹಣ್ಣು ತಿಂದ್ರು. ಅಪ್ಪಣೆ ಸಿಕ್ತು ತಂದೆ ತಾಯಿಗಳದ್ದು, ಭಗವಂತನ ಅಪ್ಪಣೆ ಸಿಕ್ತಿತ್ತು. ಇಡೀ ಕಾಡನ್ನು ಧ್ವಂಸ ಮಾಡಿಬಿಟ್ಟು ಹಣ್ಣ ತೋಟಗಳನ್ನೇ ನಾಶ ಮಾಡಿ, ನಂತರ ರಾವಣ ಹತ್ರ ಹೋಗಿದ್ದು, ರಾವಣನ ಮುಷ್ಟಿ ಹಾಕಿ ಬಡದದ್ದು, ಮುಂದೆ ಎಲ್ಲ ಕತೆ ನಮ್ಗೆ ಗೊತ್ತು. ಹಾಗಾಗಿ ದ್ವಾದಶಿಗೆ ಅಷ್ಟು ಮಹತ್ವ. ಬೆಳಿಗ್ಗೆ ಪಾರಣೆ ಮಾಡಬೇಕು. ಇಲ್ಲ ನಾನು ಬೆಳಿಗ್ಗೆ ಒಂದು ಫಲಾರ ಮಾಡ್ತೇನೆ, ಮಧ್ಯಾಹ್ನ ಊಟ ಮಾಡ್ತೇನೆ, ಆಗುದಿಲ್ಲ. ಇಲ್ಲ ಬೆಳಿಗ್ಗೆ ಏನಾದ್ರು ತೀರ್ಥ ತಗೊಂಡು ಬಿಡ್ತೇನೆ, ಅಥವಾ ದುರ್ಯೋಧನ ಉಪವಾಸ ಮಾಡ್ತಿದ್ದಾನೆ,
ದುರ್ಯೋಧನ ಹೇಗೆ ಉಪವಾಸ ಅಂದ್ರೆ ಪಾಂಡವರು ದ್ವಾದಶಿ ದಿವಸ ಬೇಗ ಊಟ ಮಾಡುವಂಥದ್ದು. ಅಂತೂ ಸಾಮಾನ್ಯ ಸೂರ್ಯೋದಯ ಆದ ನಂತರ ಒಂದು 6:30-7 ಗಂಟೆಗೆ ಊಟ ಮಾಡುವಂಥದ್ದು. ದುರ್ಯೋಧನ ಹಾಗಲ್ಲ, ಮಧ್ಯಾಹ್ನ ಎಲ್ಲ ಜನ ಇದ್ದವರಲ್ಲ, ಈಗ ಎಂತ ಮಾರ್ಯ ಪಾಂಡವರಿಗಿಂತ ಇವಾಗ ಗ್ರೇಟ್ ಅಂದ್ರೆ ಮಧ್ಯಾಹ್ನ ತನಕ ಕಾಯ್ತಾನೆ, ಅವ್ರು ಬೆಳಿಗ್ಗೆ ಊಟ ಮಾಡಿ ಬಿಡ್ತಾರೆ. ಅಂದ್ರೆ ಅದು ಒಂದು ಹೊಗಳಿಕೆ, ಅಂದ್ರೆ ನಾನ್ ಶ್ರೇಷ್ಠ ಅಲ್ಲ, ಇದು ಶ್ರೇಷ್ಠ ಅಲ್ಲ. ಏಕಾದಶಿ ಒಂದು ವೇಳೆ ನೀವು ಬಿಟ್ಟು ತೊಂದರೆ ಇಲ್ಲ, ದ್ವಾದಶಿ ಪಾಲನೆ ಬಿಡ್ಲಿಕ್ಕೆ, ಅಷ್ಟು ದ್ವಾದಶಿ ಪಾಲನೆಗೆ ಮಹತ್ವ ಕೊಡ್ತಿದ್ದಾರೆ. ಹಾಗಾಗಿ ಬೆಳಗಿನ ಪ್ರಾತಃ ಕಾಲದಲ್ಲಿ ಅಂತೇಳಿ 5 ಗಂಟೆಗಲ್ಲ, ಸಾಮಾನ್ಯ ಸೂರ್ಯೋದಯ ನಂತರ ನಾವು ಊಟ ಮಾಡುವಂತ ಕ್ರಮ. ಮತ್ತೆ ಇನ್ನೂ ಒಂದು, ದ್ವಾದಶಿಗೆ ತುಂಬಾ ಮಹತ್ವವನ್ನು ಇಟ್ಟಿದ್ದಾರೆ. ಅಂದ್ರೆ ನಾವು ಮಾಡುವ ಜಪಗಳನ್ನೆಲ್ಲವೂ ಕಡಿಮೆ ಆದ್ರೂ ಪರವಾಗಿಲ್ಲ, ದ್ವಾದಶಿ ಪಾಲನೆ ಆದಷ್ಟು ಬೇಗ ಮಾಡಿ, ಲೇಟ್ ಮಾಡಬೇಡಿ. ಹಾಗಾಗಿ ಮಠಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆದಷ್ಟು ಬೇಗ ಮಾಡ್ತಾರೆ. ಒಮ್ಮೊಮ್ಮೆ ಅನಿವಾರ್ಯ ಆಗುದು ಬೇರೆ. ಸಾಮಾನ್ಯವಾಗಿ 6:30-7 ಗಂಟೆಗೆ ತೀರ್ಥ ತಗೊಂಡು ಊಟಕ್ಕೆ ಕುತ್ಕೊಳ್ಳುವಂತ. ಹಾಗಾಗಿ ಏಕಾದಶಿ, ದಶಮಿ, ಏಕಾದಶಿ, ದ್ವಾದಶಿ ದಿನ ಚಿರಿತ್ರಯ ಅಂತ. ಈ ನಾವು ಕಟಿಂಗ್ ಮಾಡಿಸ್ಕೊಳ್ಳುವಂಥದ್ದು, ಉಗುರು ತೆಗೆಯುವಂಥದ್ದು, ಇದನ್ನೆಲ್ಲ ಏನು ಕ್ರಮಗಳು ಉಂಟು ನಮ್ಮ ಪರಂಪರೆಯಲ್ಲಿ ಉಂಟು, ಶಾಸ್ತ್ರದಲ್ಲಿ ಉಂಟದು. ಏನು ಅಂದ್ರೆ ಈ ತಿಥಿತ್ರಯದಲ್ಲಿ ದಶಮಿ, ಏಕಾದಶಿ, ದ್ವಾದಶಿ ದಿನ ಮಾಡಿಸ್ಬಾರ್ದು. ಈ 3 ದಿನದಲ್ಲಿ ನಾವು ಎಂಥವೂ ಶುಭ ಕಾರ್ಯಗಳನ್ನ ಮಾಡ್ಲಿಕ್ಕಿಲ್ಲ. ಅದು ಕೇವಲ ಭಗವಂತನಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ಅನಿವಾರ್ಯ ದಶಮಿ ದಿವಸ ಮದುವೆ ಮಾಡ್ಬೋದು, ಉಪನಯನ ಆಗುದಿಲ್ಲ, ಮದುವೆ ಮಾಡ್ಬೋದು. ಯಾಕೆ? ಭಗವಂತ ಮಾಡ್ಕೊಂಡಿದ್ದಾನೆ, ಆದ್ದರಿಂದ ಅನಿವಾರ್ಯದಿಂದ ದಶಮಿ ಮದುವೆ ಮಾಡೋದಾದ್ರೆ ಮಾಡ್ಬೋದು. ಆದ್ರೆ ಏಕಾದಶಿ, ದ್ವಾದಶಿ ದಿವಸ ಏನೂ ಮಾಡಲಿಕ್ಕೆ ಬರುದಿಲ್ಲ, ಕೇವಲ ಭಗವಂತನ ವಿಚಾರ. ಹಾಗಾಗಿ ಅದು ಒಂದು ಮಹತ್ವ. ಸಂಕ್ರಮಣ, ಮಂಗಳವಾರ ಇದೆಲ್ಲ ಹೇಗೆ ನೋಡ್ತೇವೋ, ತಿಥಿಯಲ್ಲಿ ಏಕಾದಶಿ, ದಶಮಿ, ಏಕಾದಶಿ, ದ್ವಾದಶಿ ಅವತ್ತು ಎಂಥವೂ ಮಾಡ್ಲಿಕ್ಕೆ. ಮತ್ತೆ ಇಷ್ಟು ನಮಗೆ ಆಗದೆ ಇದ್ದರೆ ದಶಮಿ, ಏಕಾದಶಿ, ದ್ವಾದಶಿ ಹೇಗೆ ಮಾಡುದು ನೋಡಿ. ದ್ವಾದಶಿ ಪಾಲನೆ ಆದ್ಮೇಲೆ ಇಡೀ ದಿವಸ ಉಪವಾಸ, ದಶಮಿ ಮಧ್ಯಾಹ್ನ ಊಟ, ಏಕಾದಶಿ ಫುಲ್ ಉಪವಾಸ, ದ್ವಾದಶಿ ಬೆಳಿಗ್ಗೆ ಊಟ, ಮತ್ತೆ ಏನು ಇಲ್ಲ. ಆಮೇಲೆ ತ್ರಯೋದಶಿ ದಿವಸ ಬೆಳಿಗ್ಗೆ ಫಲಾರ ಮಾಡೋದಾದ್ರೆ ಮಾಡ್ಬೋದು, ಅಥವಾ ಮಧ್ಯಾಹ್ನ ಊಟ ವೆಚ್ಚಿದ. ಇದು ತಿಥಿತ್ರಯ ಪರಿಪಾಲನೆ ಅಂತ. ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಎಂತ ಮಾಡ್ತೇವೆ ನಾವು, ದಶಮಿ ದಿವಸ ಫಲಾರ, ದ್ವಾದಶಿ ದಿವಸ ಸಾಯಂಕಾಲವೂ ಫಲಾರ, ಆ ರೀತಿ 2 ಹೊತ್ತು ಫಲಾರ ಮಾಡಿ ಭಗವಂತನಿಗೆ ಸಮರ್ಪಣೆ. ಏಕಾದಶಿ ಒಂದು ಶುದ್ಧ ಉಪವಾಸ ಮಾಡುದು ಅಂತ. ಅದಕ್ಕೆ ಇನ್ನೊಂದು ಅಂದ್ರೆ ಫಲಾರ ಆಗುದಿಲ್ಲ ಒಬ್ಬೊಬ್ಬರಿಗೆ, ಅದಕ್ಕೆ ಎಂತ ಬೆಳಿಗ್ಗೆ ಊಟ ಮಾಡುದು, ರಾತ್ರಿ ಊಟ ಮಾಡುದು. ದ್ವಾದಶಿ ದಿವಸ ಬೆಳಿಗ್ಗೆ ಊಟ ಮಾಡುದು, ರಾತ್ರಿ ಊಟ ಮಾಡುದು, ತೊಂದರೆ ಇಲ್ಲ. ಏಕಾದಶಿ ಶುದ್ಧ ಉಪವಾಸ ಮಾಡ್ಬೇಕು ಖಂಡಿತ. ಯಾಕಂದ್ರೆ ಏಕಾದಶಿಗೆ ಮಹತ್ವ ಕೊಟ್ಟಿದ್ದಾರೆ, ಅದನ್ನ ನಾವು ಎಚ್ಚರ ಇಟ್ಟುಕೊಳ್ಬೇಕು. ಏಕಾದಶಿ ಆಚಾರ, ಏಕಾದಶಿ ಮಹತ್ವ ಹೇಳಿದ್ದಾರೆ ಆಚಾರ್ಯರು. ಹಾಗೆ ಶುಕ್ಲ ಪಕ್ಷ ಶ್ರೇಷ್ಠವಾದದ್ದು, ಕೃಷ್ಣ ಪಕ್ಷ ಏನೋ ತೊಂದರೆ ಇಲ್ಲ, ಅಧಿಕ ಮಾಸ ಶ್ರೇಷ್ಠವಾದದ್ದು, ಉಳಿದ ಮಾಸ ತೊಂದರೆ ಇಲ್ಲ, ಚೈತ್ರ ಮಾಸ, ವೈಶಾಖ ಮಾಸ. ಯಾಕಂದ್ರೆ ಆಕಾಮಾವೈ ಕೋನೋಸ್ನಾಥ ಅಂತೇಳಿ ಒಂದು ಭಗವಂತನ ವಿಶೇಷವಾದ ವಿಭೂತಿ ಸನ್ನಿಧಾನ ಇರುವಂತಹದ್ದು ಆ ಮಾಸಗಳಲ್ಲಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು. ಆಷಾಢ, ವೈಶಾಖ, ಕಾರ್ತೀಕ, ಮಾಘ ಇದು ಸ್ನಾನ ಮಾಡುವಂಥದ್ದು ಪರಮ ಪವಿತ್ರವಾದ. ತಟಾಕದಲ್ಲಿ, ಸರೋವರದಲ್ಲಿ, ಮತ್ತೆ ನದಿಯಲ್ಲಿ ಸ್ನಾನ ಮಾಡೋದು ಭಯಂಕರ ವಿಶೇಷ. ಆ ಸ್ನಾನಕ್ಕೆ ಅಂತ ನಾವು ಹೊರಟ್ರೆ, ಒಂದು ಹೆಜ್ಜೆ ಇಟ್ಟರೆ ಅಶ್ವಮೇಧ ಮಾಡಿದ ಫಲ ಅಂತ, ಅಂತಹ ಮಹತ್ತರವಾದ ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಆ ಮಾಸದಲ್ಲಿ ನಾವು ಉಪವಾಸ ಮಾಡಿದ ಏಕಾದಶಿ ಶ್ರೇಷ್ಠ ಅಲ್ಲ. ಏಕಾದಶಿ ಕಂಪಲ್ಸರಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಯಾವ ಮಾಸ ಬರಲಿ, ಏನೇ ಬರಲಿ ಸಂಬಂಧ ಇಲ್ಲ, ಏಕಾದಶಿ ಹರಿದಿನವೇ. ಹಾಗಾಗಿ ಶುದ್ಧ ಉಪವಾಸ ಮಾಡಿ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ಅಂದ್ರೆ ನಮಗೆ ಲಿಮಿಟ್ ಉಂಟಾ? ಹಾಗಾದ್ರೆ ಇಷ್ಟು ವರ್ಷದೊಳಗೆ, ಈಗ ಕೋರ್ಸ್ ಇರ್ತದೆ ನಮ್ದೆಲ್ಲ ಪಾಪ, ಹಾಗೆ ಕೋರ್ಸ್ ಇದ್ದಾಗೆ ಇದು ಇಲ್ಲ. 8 ವರ್ಷದಿಂದ 80 ವರ್ಷದವರೆಗೆ. ಇಲ್ಲಿ ಒಂದು ಗಮನಿಸ್ಬೇಕು ನಾವು, 80 ವರ್ಷ ಆದ ನಂತರ ಬದುಕಿದವರು ನಾವು ತುಂಬಾ ಜನ ಸಾತ್ವಿಕರನ್ನ ನಾವು ನೋಡಿದ್ದೇವೆ. ಪ್ರಾತಸ್ಮರಣೀಯರಾದ ಭಂಡಾರಕೇರಿ ಫಲಿಮಾನ್ ಉಭಯ ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರು, ಮತ್ತೆ ಪೇಜಾವರ ಮಠಾಧೀಶರಾದ ವಿಶ್ವೇಶ ತೀರ್ಥರು, ಇನ್ನು ಅನೇಕ ಜ್ಞಾನಿಗಳು, ಸನ್ಯಾಸಿಗಳ ಹೆಸರು ಹೇಳಿದೆ, ಇನ್ನು ಅನೇಕ ಜ್ಞಾನಿಗಳು ನಾವು ನೋಡಿದ್ದೀಗ, ನಾವು ಕಣ್ಣಾರ ಈಗ ನೋಡುವುದಾದರೆ ಅಷ್ಟು ವಯಸ್ಸಾದರೂ ಕೂಡ ಇನ್ನು ವಯಸ್ಸಿನಲ್ಲಿ ಪಂಡಿತರು, ವಯೋವೃದ್ಧರು ಮತ್ತೆ ಜ್ಞಾನ ವೃದ್ಧರು ಇರುವಂತಹ ಈಗಿನ ಪಂಡಿತರನ್ನು ನಾವು ನೋಡಿದ್ರೆ 80ರ ಮೇಲಿದ್ದವರು ಕೂಡ
ಏಕಾದಶಿ ಉಪವಾಸ, ಪೂಜೆ, ಜಪ, ಅನುಷ್ಠಾನ. ಹಾಗಾದ್ರೆ 8 ವರ್ಷದಿಂದ 80 ವರ್ಷ ತನಕ ಮಾತ್ರ ಅಂತ ಸೀಮಿತ ಅಲ್ಲ. 80 ವರ್ಷ ಆದ್ಮೇಲೂ ಮಾಡ್ಬೇಕು, ಆಗುದಿಲ್ವಾ ಬಿಡ್ಬೋದು, ಹಾಗೆ ಅರ್ಥ. ಹಾಗಾಗಿ ಏಕಾದಶಿ ಕಂಪಲ್ಸರಿ ಎಂತವರೇ ಇರಲಿ. ಹಾಗಾದ್ರೆ ದಶಮಿ ದ್ವಾದಶಿ ದಿವಸ ನಾವು ಎಂತವೂ ತಿನ್ಬಹುದು, ಏಕಾದಶಿಯನ್ನು ಶುದ್ಧ ಮಾಡಬೇಕು ಅಂತ ಅದು ನಮಗೆ ತಿಳಿತೀವಿ. ಇಲ್ಲಿ ಇನ್ನೊಂದು ವಿಷಯ ಎಂತ ಅಂದ್ರೆ, ಉಪವಾಸ ಮಾಡ್ತಾನೆ ಅವನಿಗೆ ಎಂತ ಬೆಳಿಗ್ಗೆ ಏಕಾದಶಿ ಅಂತ ಕೇಳಿದಾನೆ. ಅದಕ್ಕೆ ಒಂದು ತಮಾಷೆ ಉಂಟು. ಎಂತಂದ್ರೆ, ಯಾಕೆ ಅಳತಿ ಅಂತಂದ್ರೆ ಮುಂದೆ ಬರುವ ಏಕಾದಶಿಗೆ ಅಂತ ಅವ ಅಳ್ತಾ ಇರ್ತಾನೆ. ಯಾಕೆ ಕೂಗ್ತಾ ಇದ್ದೆ ಮಾರ್ಯ ಅಂದ್ರೆ, ಅವ್ ದ್ವಾದಶಿ ದಿವಸ ಕೂಗ್ತಾ ಇರ್ತಾನೆ. ಯಾಕೆ ಅಂದ್ರೆ ಮುಂದೆ ಮತ್ತೆ ಏಕಾದಶಿ ಬರ್ತಾರೆ. ಅದಲ್ಲ, ಆ ರೀತಿ ಏಕಾದಶಿ ಉಪವಾಸ ಮಾಡೋದಲ್ಲ. ಗಮನ ಎಚ್ಚರ ಇರ್ಬೇಕು. ಓ, ಏಕಾದಶಿ ಅಂದ್ರೆ ಏನು ಮಹತ್ವ ತಿಳ್ಕೊಳ್ಬೇಕು. ಉಳಿದ ಟೈಮ್ ದಿವಸ, ಬೇರೆ ದಿವಸ ನಮಗೆ ಎಂತಾದ್ರೂ ನೋಡ್ಬೇಕು ಅಥವಾ ಎಂತಾದ್ರೂ ನಮ್ಮ ಕೆಲಸ ಆಗ್ಬೇಕು ಅಂತಿದ್ರೆ 9 ಗಂಟೆ, 10 ಗಂಟೆ, 11 ಗಂಟೆ ಆದ್ರೂ ನಾವು ತಿನ್ನೋದಿಲ್ಲ, ಫಲಾರ ಮಾಡೋದಿಲ್ಲ. ಅದೇ ಏಕಾದಶಿ ದಿವಸ ತಕ್ಷಣ ನೆನಪಾಗಿ ಏಕಾದಶಿ ಸುಸ್ತಾಗ್ತದೆ ಅಂತ ತಿನ್ಬೇಕು. ಇದು ನಮ್ಮ ಮನಸ್ಸಿನ. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ, ಒಂದು ಉಪವಾಸ ಮಾಡಿದ್ರೆ ನಿಮಗೆ ಎಲ್ಲ ರೋಗಗಳು ಪರಿಹಾರ ಆಗ್ತದೆ. ಮತ್ತೆ ನಮಗೆ ಇಲ್ಲಿ ಏಕಾದಶಿ ಮಾಡೋದ್ರಿಂದ ನಮ್ಮ ಅಭೀಷ್ಟ ಫಲ ಆಗ್ತದೆ. ನಿಮಗೆ ಎಂತ ಬೇಕು ಆ ಫಲ ಸಿಗಬೇಕಾ, ಏಕಾದಶಿ ಮಾಡಿ ಫಲ ಸಿಗ್ತದೆ. ಮಕ್ಕಳು ಬೇಕಾ, ಮದುವೆ ಆಗ್ಬೇಕಾ, ಮನೆ ಕಟ್ಟಬೇಕಾ, ಎಂತ ಬೇಕು ನಿಮಗೆ ಏಕಾದಶಿ ಮಾಡಿ ಅದಕ್ಕೆ ಖಂಡಿತ ಫಲ ಸಿಗ್ತದೆ. ಈಗ ಭಗವಂತನೇ ಕೊಡ್ತಾನೆ. ಹಾಗಾಗಿ ಏಕಾದಶಿ ದಿವಸ ಸುಸ್ತಾಗ್ತದೆ ಅಂತ ಹೇಳಿ ಭಯ ಪಟ್ಟುಕೊಂಡು, ಇದು ಮನಸ್ಸಿನ ಕಾರಣ. ಹಾಗಾಗಿ ಭಯ ಪಡುವ ಅಗತ್ಯ ಇಲ್ಲ. ಉಳಿದ ದಿವಸ ಹೇಗಿರ್ತೇವೆ ಹಾಗೇ ಇರ್ಬೇಕು. ನಿತ್ಯದಲ್ಲಿ ಜಪ ಪೂಜೆ ಎಲ್ಲ ಮಾಡ್ಬೇಕು. ಸುಸ್ತಾಗ್ತದೆ, ಅದು ಸ್ವಾಭಾವಿಕ. 1 ಗಂಟಲಲ್ಲಿ ನೀರು ಇಲ್ಲ ಅಂದ್ರೆ ಸ್ವಾಭಾವಿಕ. ತೀರ್ಥ ಒಂದೇ ಸಲ ತೀರ್ಥ ತಗೊಳ್ಳುವಂಥದ್ದು, ಮುಗೀತು. ದೇವರ ತೀರ್ಥ ಮತ್ತೆ ಮುಖ್ಯ ಪ್ರಾಣ ದೇವರ ತೀರ್ಥ. ಕೆಲವರು ಮುಖ್ಯ ಪ್ರಾಣ ದೇವರ ತೀರ್ಥ ತಗೊಳ್ಳುವುದಿಲ್ಲ, ತಗೊಳ್ಳುವುದು ಉತ್ತಮ. ದೇವರ ತೀರ್ಥ, ಮುಖ್ಯ ಪ್ರಾಣ ದೇವರ ತೀರ್ಥವನ್ನ ತೆಗೆದುಕೊಂಡು ಅಷ್ಟೇ ಬಿಟ್ರೆ ಮತ್ತೆ ಎಂತವೂ ಇಲ್ಲ. ಮತ್ತೆ ಮರುದಿವಸವೇ ದ್ವಾದಶಿ ಸ್ನಾನ ಮಾಡುದು. ಮತ್ತೆ ಹೇಗೆ ದ್ವಾದಶಿ ದಿವಸ? ಹಾಗಾದ್ರೆ ಏಕಾದಶಿ ಇನ್ನೇನು ಅಂತ ತಿನ್ಬೋದಾ ಅಂದ್ರೆ, ಕೆಲವರು ತಿನ್ಬೋದು. ಅದನ್ನು ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು ಅವರು ಹೇಳುವುದಿಲ್ಲ, ಮಧ್ವಾಚಾರ್ಯ ಹೇಳುವುದಿಲ್ಲ. ಅದು ಅದರ ಟಿಪ್ಪಣಿಯಲ್ಲಿ ವ್ಯಾಖ್ಯಾನಕಾರರು ಬಂದ ಪರಂಪರೆಯವರು ಹೇಳ್ತಾರೆ. ಏನು, ಅಶಕ್ತರು. ಅಶಕ್ತರು ಅಂದ್ರೆ ಶಕ್ತಿ ಇಲ್ಲದೆ ಇರೋರು, ಮಾತ್ರೆ ತಗೊಳ್ಳುವವರು, ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು, ಬಸರಿಯಾದವರು, ಮತ್ತೆ ಇನ್ನು ಬಾಣಂತಿಯರು, ಸಣ್ಣ ಮಗು, ಈ ತರ ಇದ್ದವರಿಗೆ ತೊಂದರೆ ಇಲ್ಲ. ಏನಾದ್ರು ಸ್ವೀಕಾರ ಮಾಡೋದಾದ್ರೆ ಮಾಡ್ಬೋದು. ಏನ್ ಸ್ವೀಕಾರ ಮಾಡ್ಬೋದು? ಹಾಗಾದ್ರೆ ಊಟ ಮಾಡ್ಬೋದ? ಇಲ್ಲ, ಅನ್ನವನ್ನ ತಿನ್ಲಿಕ್ಕೆ ಇಲ್ಲ. ಯಾರೂ ಅನ್ನವನ್ನ ತಿನ್ಲಿಕ್ಕೆ. ಏನು ತಿಂದ್ರು ಅದು ಪಾಪವೇ. ಅದು ನೆಕ್ಸ್ಟ್ ಹೇಳ್ತೇನೆ. ಏನು ತಿಂದ್ರೂ ಪಾಪವೇ. ಆದ್ರೆ ಅನಿವಾರ್ಯ ಅವಲಕ್ಕಿ, ಉಪ್ಪಿಟ್ಟು ಎಂಥದೋ ಒಂದು ತಿಂತೇನೆ. ತಿನ್ನೋದು ಹೇಗೆ ತಿನ್ನಬೇಕು? ಹಣ್ಣುಗಳನ್ನ, ಬಾಳೆಹಣ್ಣು ಏನೋ ಒಂದು ತಿಂತಾನೆ ಮನುಷ್ಯ. ತಿನ್ನೋದನ್ನು ಹೇಗೆ ತಿನ್ನಬೇಕು ಅದನ್ನು ಹೇಳ್ತಾರೆ ಶಾಸ್ತ್ರಕಾರರು. ಹೇಗೆ ನಿನಗೆ ಎಷ್ಟು ಹೊಟ್ಟೆ ತುಂಬುತ್ತದೋ ಅದರ ಅರ್ಧ ತಿನ್ನಬೇಕು. ಅಂದ್ರೆ 6 ಬಾಳೆಹಣ್ಣು ತಿಂದ್ರೆ ನನ್ನ ಹೊಟ್ಟೆ ತುಂಬುತ್ತದೆ ಅಂದ್ರೆ 3 ಬಾಳೆಹಣ್ಣು ತಿನ್ಬೇಕು. ಅಂದ್ರೆ ಬದುಕಲಿಕ್ಕೋಸ್ಕರ ಅವತ್ತು ತಿನ್ಬೇಕು. ತಿಂದ ನಂತರ ಪಾರಾಯಣ ಮಾಡ್ಬೇಕು. ಆದ್ರೆ ಫಲ ಕಡಿಮೆ. ಅದೊಂದು ನಮಗೆ ನೆನಪಿರ್ಬೇಕು. ತಿಂದ ತಕ್ಷಣ ಹಾಗಾದ್ರೆ ನಮಗೆ ತಿನ್ಲಿಕ್ಕೆ ಹೇಳಿದ್ದಾರೆ, ಇಲ್ಲ, ಫಲ ಕಡಿಮೆ. ಶುದ್ಧ ಉಪವಾಸ ಅಂದ್ರೆ ಅವನನ್ನು ನೋಡ್ಬೇಕು ನೀವು. ಏನು ಬೆಳಗಿನ ಜಪ ಎಲ್ಲ ಮಾಡಿರ್ತಾನೆ, 9 ಗಂಟೆಗೆ ಬೆಳಿಗ್ಗೆ ಬೀಳ್ತಾನ ಮಲಗ್ಲಿಕ್ಕೆ. 9 ಗಂಟೆಗೆ ಬಿದ್ದವ ಮತ್ತೆ ಸಾಯಂಕಾಲ ಆದ್ರೂ ಹೇಳುದಿಲ್ಲ ಅವ. ಏಕಾದಶಿ ಬಂತು ಅಂದ್ರೆ ಗೋವಿಂದ. ಆಮೇಲೆ ಸಾಯಂಕಾಲ ಜಪ ಮಾಡೆ ಅಂದ್ರು ಕಾಟಾಚಾರಕ್ಕೆ, ಈ ಕಾಟಾಚಾರಕ್ಕೆ ಜಪ ಆಗುದಿಲ್ಲ. ಮರುದಿವಸ ದ್ವಾದಶಿ ಕೂತ್ಕೊಂಡ್ರಂತೂ ಜಪ ಕೂತ್ಕೊಂಡ್ರೆ ಅಲ್ಲೇ ಮಲಗಿ ಬಿಡ್ತಾನೆ, ಅಲ್ಲೇ ಉರುಳಿ ಬೀಳ್ತಾನೆ. ಇಷ್ಟು ಅವನ ಪರಿಸ್ಥಿತಿ. ಹಾಗಾದ್ರೆ ಇಷ್ಟು ಕಷ್ಟ ಪಡೋದಕ್ಕಿಂತ ನಾನು ಒಂದು ಅವಲಕ್ಕಿ ಫಲಾರ ಮಾಡ್ತೇನೆ. ಅವಲಕ್ಕಿ ಫಲಾರ ಮಾಡಿ ನಾನು ಪಾರಾಯಣ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಪಾರಾಯಣ, ಜಪ ಇದೆಲ್ಲ ಮಾಡ್ತೇನೆ. ಆಗ್ಬೋದಾ? ಇಲ್ಲ. ಅವ ಸುಮ್ಮನೆ ಬಿದ್ಕೊಂಡಿರ್ತಾನಲ್ಲ ಬೆಳಿಗ್ಗಿಂದ ರಾತ್ರಿವರೆಗೆ, ಅದೇ ಶ್ರೇಷ್ಠ. ಇವತ್ತಿಂದು ಪಾರಾಯಣ ಮಾಡಿದ್ರೆ ಏನೋ ಪ್ರಯೋಜನ, ಏನೋ ಪ್ರಯೋಜನ. ಹಾಗಾಗಿ ಅವತ್ತು ತಿಂದು ಮಾಡಿದ ಪಾರಾಯಣ ಎಲ್ಲವೂ ವ್ಯರ್ಥ. ಏನೋ ಅನಿವಾರ್ಯ, ಅದನ್ನು ಹೇಳಿದ್ನಲ್ಲ ಅಷ್ಟು ವಿಷಯ ಅನಿವಾರ್ಯ. ಬಿಟ್ರೆ ಉಪವಾಸ, ಶುದ್ಧ ಉಪವಾಸ ಮಾಡಲೇಬೇಕು. ಇಲ್ಲಿ ಒಂದು ಸತ್ಯ ಧ್ಯಾನ ತೀರ್ಥರು ಮತ್ತು ವಿದ್ಯಾಮಾನ್ಯ ತೀರ್ಥರ
ಜೀವನದಲ್ಲಿ ನಡೆದಿರುವಂತ ಒಂದು ವಿಷಯವನ್ನ ಹೇಳ್ತೇನೆ. ಎಂತ ಅಂದ್ರೆ, ಏಕಾದಶಿ ಮಾಡಲೇಬೇಕು ಅಂತ ಹೇಳಿ ಸಣ್ಣ ವಯಸ್ಸಿನಿಂದ ಮಾಡ್ಕೊಂಡು ಬಂದು 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 ನಮ್ಮ ತಂದೆಯವರ ಕಾಲದಲ್ಲಿ ಇರುವವರು ಎಲ್ಲರೂ ಮಾಡ್ಕೊಂಡು ಬಂದು ಬಂದು ಅದು ಬಿಡ್ಲಿಕ್ಕೆ ಮನಸ್ಸಾಗುದಿಲ್ಲ. ಒಮ್ಮೆ ಸುಸ್ತಾಗಿ ಬಿಡ್ತದೆ, ಏನೋ ದೇಹ ಲಸ್ಯ, ತಿನ್ನುವ ಆಹಾರ ವ್ಯತ್ಯಾಸ ಆಗ್ತದೆ, ಏನೋ ಸುಸ್ತಾಗ್ತದೆ. ಆವಾಗ ಏನಾರ ಆದ್ರೆ ಎಂತ ಮಾಡುದು ಅಂತ ತುಂಬಾ ಸುಸ್ತಾದಾಗ, ಅದಕ್ಕೆ ಸತ್ಯ ಧ್ಯಾನ ತೀರ್ಥರ ಕಾಲದಲ್ಲಿ ಅವರು ಉತ್ತರಾದಿ ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರ ಗುರುಗಳು, ಪಾಠದ ಗುರುಗಳು ಉತ್ತರಾದಿ ಮಠಾಧೀಶರಾದ ಸತ್ಯ ಧ್ಯಾನ ತೀರ್ಥರು ಅಂತೇಳಿ ತುಂಬಾ ಪ್ರಸಿದ್ಧಿ. ಇವತ್ತಿನ ಮಟ್ಟಿಗೆ ಎಲ್ಲ ಕಡೆಯಲ್ಲಿಯೂ ಜ್ಞಾನವನ್ನ ಪ್ರಸಾರ ಮಾಡಿದವರು ಅಂತಹ ಮಹಾನುಭಾವರು ವಿದ್ಯಾಮಾನ್ಯ ತೀರ್ಥರ ಗುರುಗಳು. ಅವರು ಒಮ್ಮೆ ಅವರು ಮಲಗುವಂಥದ್ದು ಹೇಗೆಂದ್ರೆ, ಅವರು ಹಾಗೆ ವಿದ್ಯಾಮಾನ್ಯ ತೀರ್ಥರು ಹಾಗೆ ವಿಶ್ವೇಶ ತೀರ್ಥರು ಹಾಗೆ. ಹೇಗೆಂದ್ರೆ ಎಲ್ಲ ಸುತ್ತ ಪುಸ್ತಕ, ಎಲ್ಲವನ್ನು ಅವಲೋಕನೆ ಮಾಡುದು, ನಿದ್ದೆ ಬಂತ ಅಲ್ಲೇ ಮಲಗುದು ಕೃಷ್ಣಾಜಿನದ ಮೇಲೆ, ಮತ್ತೆ ಹೇಳುದು. ಸನ್ಯಾಸ ಧರ್ಮಕ್ಕೆ ಏನ್ ಹೇಳ್ತಾರೋ ಅದು ಅವರಿಗೆ ಮಾಡಿಸಿದ ಹಾಗೆ ಇತ್ತು, ನಿದ್ದೆಯೇ ಇಲ್ಲ. ಆ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರದಲ್ಲಿ ಗ್ರಂಥದ ಅವಲೋಕನ. ಅವರಲ್ಲೇ ಏಕಾದಶಿ ಸುಸ್ತಾಗಿತ್ತು, ಅಲ್ಲೇ ಮಲಗಿದ್ರಂತೆ, ಮತ್ತೆ ಎಚ್ಚರ ಆಯ್ತು, ಮತ್ತೆ ಓದ್ತಾ ಇದ್ರಂತೆ. ಅವತ್ತು ಎಂತಾಗಿದೆ ಅಂದ್ರೆ ಎರಡು ಏಕಾದಶಿ ಆಗಿನ ಕಾಲದಲ್ಲಿ ಒಂದ್ ಸ್ವಲ್ಪ ಎಚ್ಚರ ಇರಲಿ. ಆಗಿನ ಕಾಲದಲ್ಲಿ ಎಲ್ಲರೂ ಉಪವಾಸ ಮಾಡ್ತಿದ್ರು, ಮುಖ್ಯವಾಗಿ ಮಠದ ಸಿಬ್ಬಂದಿಗಳೆಲ್ಲರೂ ಮತ್ತು ಅಡಿಗೆಯವರು ಉಪವಾಸ ಮಾಡ್ತಿದ್ರು. ಉಪವಾಸ ಮಾಡಿ ನಿರ್ಮಾಲ್ಯ ತೀರ್ಥವನ್ನು ತೆಗೆದುಕೊಂಡು ಅಡಿಗೆ ಮಾಡಿ ಆಮೇಲೆ ತೀರ್ಥವನ್ನು ತಗೊಂಡು ಪಾರಾಯಣೆ ಮಾಡ್ತಿದ್ರು. ನೋಡಿ, ಇದು ದೀಕ್ಷೆ. ಆಗಿನ ಕಾಲದಲ್ಲಿ ಅಡಿಗೆ ಭಟ್ರು ಹೇಗಿದ್ರು ಅಂತ, ಇಲ್ಲಿ ಉಡುಪಿಯಲ್ಲಿ ತುಂಬಾ ಜನ ಇದ್ರು ಆ ತರದ. ವಾಯಸ್ತುತಿ ಪಾರಾಯಣ ಮಾಡ್ತವೆ, ಅಡಿಗೆ ಮಾಡುದು. ಅವರು ಮಾಡಿದ ಅಡಿಗೆ ಅತ್ಯದ್ಭುತವಾದ ರುಚಿ. ಹಾಗಾಗಿ ಯಾವತ್ತು ಎರಡು ಏಕಾದಶಿ ಮಾಡಿದ್ದಾನೆ ಅಡಿಗೆ ಮಾಡುವವನು, ಅವತ್ತು ಸುಸ್ತಾಯಿತು, ಅದು ಪ್ರಾಯವಾಗಿತ್ತೇನೋ, ತುಂಬಾ ಸುಸ್ತಾಯಿತು. ಸಂಕಟ ಪಡ್ತಾ ಇದ್ದೆ. ರಾತ್ರಿ 12:30 1 ಗಂಟೆ ತನಕ ತಡ್ಕೊಂಡ. ಎರಡನೇ ಏಕಾದಶಿ ತಡಿಲಿಲ್ಲ. ಅಲ್ಲಿ ಚೊಂಬಲ್ಲಿ ನೀರಿತ್ತು, ಅವನು ಇಟ್ಕೊಂಡಿದ್ದ. ಮುಂಚೆಲ್ಲ ಹಾಗೆ ತಲೆ ಕಾಲ್ ಕೆಳಗೆ ಚೊಂಬು ಇಟ್ಟು ಮಾಡ್ಬೋದು, ರಾತ್ರಿಗೆ ಎಲ್ಲಿಯಾದ್ರೂ ಹೋಗ್ಬೇಕು ಅಂತ ಆದ್ರೆ ಅಂತ. ಆ ನೀರು ತಗೊಂಡು ಘಟ ಘಟ ಕುಡಿದು ಬಿಟ್ಟ ಒಮ್ಮೆ. ಇದು ಕುಡಿದದ್ದು ಪಂಡಿತರು ನೋಡಿದ ತಕ್ಷಣ ಆಗಿನ ಪಂಡಿತರೆಲ್ಲ ಒಂದು ಸ್ವಲ್ಪ ಈಗೂ ಸಹ ಇದ್ದಾರೆ, ಸ್ವಲ್ಪ ಏನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳುವಂಥವ್ರಿಗೆ ಈಗ ಇದ್ದಾರೆ. ಹಾಗೆಲ್ಲ ಅಡ್ಜಸ್ಟ್ಮೆಂಟ್ ಇಲ್ಲ. ತಪ್ಪಂದ್ಮೇಲೆ ತಪ್ಪೇ, ಅದು ಅಧರ್ಮ ಅಂದ್ರೆ ಅಧರ್ಮವೇ. ಆವಾಗ ಸೀದಾ ಸ್ವಾಮಿಗಳ ಹತ್ರ, ಸ್ವಾಮಿ ನಾವು ಇವತ್ತು ಊಟ ಮಾಡುದಿಲ್ಲ, ಪಾಲನೆ ಮಾಡುದಿಲ್ಲ. ಯಾಕೆ? ಅವ್ರು ನೀರು ಕುಡಿದಾನೆ. ಸರಿ, ಕರೆಸ್ರಿ ಅವನನ್ನ ಬರ್ಲಿಕ್ಕೆ ಹೇಳಿದ್ರು. ಸ್ವಾಮಿಗಳು ಕರಿತಾ ಇದ್ರು. ಅವನಿಗೆ ಪಾಪ ಹೆದರಿಕೆ ಆಗಿದೆ. ಸ್ವಾಮಿಗಳು ಯಾಕೆ ಕರೀತಾರೆ, ಬಹುಶಃ ಯಾರಾದ್ರೂ ನೋಡಿ ಹೇಳಿದ್ರ ಏನ, ಅವನಿಗೆ ಹೆದರಿಕೆ ಆಗಿದೆ. ಮತ್ತೆ ಮಠದ ಸೂಕ್ಷ್ಮಗಳೆಲ್ಲ ಮಠದವರಿಗೆ ಗೊತ್ತಿರ್ತದೆ. ಸ್ವಾಮಿಗಳು ಹೀಗೆ ಹೇಳಿದ್ರು ಅಂದ್ರೆ ಹೀಗೇನಾದ್ರು ಹೇಳಿದ್ರು ಅಂದ್ರೆ ತಾಳ್ಬೇಕು ಅಂತ ಅರ್ಥ. ನೀನ್ ನೀರು ಕುಡ್ದ್ಯಾ ಅಂತ ಕೇಳಿದ್ರು ಸ್ವಾಮಿಗಳು. ಹೌದು ಅಂತ ಹೇಳಿದ್ರು. ನಂಗೆ ತುಂಬಾ ಸಂಕಟ ಆಯ್ತು, ನಿನ್ನೆ ಉಪವಾಸ ಮಾಡಿದೆ, ಇವತ್ತು ಮಾಡಿದೆ, ರಾತ್ರಿ 1 ಗಂಟೆ ಅದು ತಡೆಯಲಿಕ್ಕೆ ಆಗ್ಲಿಲ್ಲ, ನಾನು ನೀರು ಕುಡಿದೆ, ಚೊಂಬಲ್ಲಿ ನೀರು ಕುಡಿದೆ. ಹೌದು, ಸರಿ, ಹಾಗಾದ್ರೆ ನೀನು ಮಠ ಬಿಟ್ಟು ಹೋಗ್ಬೋದು, ಹೊರಡು. ಆಯ್ತು. ಅವ್ರು ಹೀಗೆ ಕಣ್ಣೆ ಸೊನ್ನೆ ಮಾಡಿದಾರೆ ಅಂದ್ರೆ 1 ಸೆಕೆಂಡ್ ನಿಂತು ಅಂತ. ಆಮೇಲೆ ಮಂತ್ರಾಕ್ಷತೆ ಕೊಟ್ಟಂತೆ, ನೀನು ಹೋಗ್ಬೋದು. ಆಯ್ತು. ಆಮೇಲೆ ಪಂಡಿತರು ನಿಂತವ್ರಿಗೆ ಹೇಳಿದ್ರು, ಇವತ್ತು 10-12 ಸಾವಿರ ಜನ ಇದ್ದಾರೆ ದ್ವಾದಶಿ ಪಾರಾಯಣೆಗೆ. ಆಗಿನ ಕಾಲದಲ್ಲೆಲ್ಲ ಅಷ್ಟು ಜನ ಬರ್ತಿದ್ರು. ಪೂಜೆ ಆದ ಮೇಲೆ ಅಷ್ಟು ಜನರಿಗೆ ತೀರ್ಥ ಎಲ್ಲ ಕೊಟ್ಟು ಅಷ್ಟು ಜನರಿಗೆ ಪಾರಾಯಣೆ ಆಯ್ತು. ಅಷ್ಟು ಜನ ಇದ್ದಾರೆ, ನೀವೆಲ್ಲ ಪಂಡಿತರೆಲ್ಲ ಸೇರಿ ಅಡಿಗೆ ಮಾಡಿ ಅಂತ. ಸ್ವಾಮಿ ಅಂತ ಹೇಳಿದ್ರು. ಎಂತ ಎನಿಸಿರಿ ಅಂತ ಕೇಳಿದಂತ. ಎಂತ ಎನಿಸಿರಿ? ಏಕಾದಶಿ ಅಂದ್ರೆ ಅದ್ರ ಬಗ್ಗೆ ಮಹತ್ವ ಗೊತ್ತುಂಟ ಅಂತ ಸ್ವಾಮಿಗಳು ತಿಳಿಸಿಕೊಟ್ಟಂತೆ. ನಿಜ, ನೀವು ಹೇಳುದು ನಿಜ, ನೀರು ಕುಡಿದ್ರೆ ಮಹಾ ತಪ್ಪು ನಿಜ. ಆದ್ರೆ ನೋಡಿ ಏನ್ ಸಮಸ್ಯೆ ಆಗಿದೆ. ಯಾಕೆ? ಅವನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದೆ 10,000 ಜನಕ್ಕೆ ಅಡಿಗೆ ಮಾಡ್ಬೇಕಲ್ಲ, ಅದು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನೀರು ಕುಡಿದದ್ದೇ ಹೊರತು ಏಕಾದಶಿ ಉಪವಾಸವನ್ನ ಮುರಿಬೇಕಂತಾಗ್ಲಿ ಆಸೆಯಿಂದಾಗ್ಲಿ ಅವ್ನು ನೀರು ಕುಡಿದದ್ದಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ, ಇಲ್ಲಿ ಪೂರ್ತಿ ಸುಸ್ತಾಗಿ ನಾವು ಇನ್ನೆಂತ ನಡೆಯುವುದಿಲ್ಲ, ಬೆವರು ಬರ್ತದೆ ಅನ್ಬೇಕಾದ್ರೆ ಅವಶ್ಯವಾಗಿ ನೀರು ತಗೊಳ್ಬೇಕ. ಯಾಕಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಮೃತಗಳಿಲ್ಲ ನಮ್ಮಲ್ಲಿ. ಪ್ರಾಣವೇ ಪ್ರಧಾನ. ಪ್ರಾಣ ಉಳಿಸ್ಲಿಕ್ಕೋಸ್ಕರ ನಾವು ನೀರು ತಗೊಳ್ಬೇಕು. ಇದನ್ನ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಒಬ್ರಿಗೆ ತುಂಬಾ ಸುಸ್ತಾಗಿ ರಾತ್ರಿ, ಎಷ್ಟು ಸಣ್ಣ ಹುಡುಗ ತುಂಬಾ ಸುಸ್ತಾಗಿ ಮಲಗಿದ್ನಂತೆ.
ಎಂತ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಆ ಅಂತ ನೆರಳ್ತಾ ಇದ್ದಾನೆ ಪಾಪ. ಒಂದು 12-14 ವರ್ಷ ಏನೋ ಪಾಪ. ಒಂದು 2-3 ಏಕಾದಶಿ ಮಾಡಿದ್ದಾನೆ. ಅದು ಬೇಸಿಗೆ ಕಾಲ, ತುಂಬಾ ಸುಸ್ತಾಗಿದೆ. ಅದಕ್ಕೆ ಅವನಿಗೆ ಹೇಳಿದಂತೆ, ನೋಡು ಏಕಾದಶಿ ಉಪವಾಸ ಮಾಡಬೇಕು ಖಂಡಿತ. ನಿಂಗೆ ಅಷ್ಟು ಸುಸ್ತಾಯ್ತು ಅಂದ್ರೆ ಒಂದು ಕೆಲಸ ಮಾಡು ನೀನು, ಎಂತಂದ್ರೆ ಒಂದು ಚೊಂಬಲ್ಲಿ ನಿನಗೆ ಶರ್ಬತ್ ಬೇಕಂದ್ರೆ ಶರ್ಬತ್ ಮಾಡು, ಅಥವಾ ಸಕ್ಕರೆ ನೀರು ಅಂದ್ರೆ ಸಕ್ಕರೆ ನೀರು ಮಾಡು, ಅಥವಾ ನೀರೇ, ಬರೀ ನೀರು ಸಾಕಂದ್ರೆ ನೀರು. ಆ ನೀರನ್ನ ಒಂದು ಚೊಂಬನ್ನು ಎತ್ತಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡು, ಅದನ್ನ ನಿಲ್ಲಿಸಬೇಡ. ಅದು ಏಕ ಪ್ರಕಾರವಾಗಿ ಹೋಗ್ತಾ ಇರ್ಬೇಕು, ಅಂದ್ರೆ ಗಂಟಲಲ್ಲಿ ಕುಡಿತಾ ಇರ್ಬೇಕು. ನಿಂತಿದ್ದ ಆಮೇಲೆ ಇಟ್ಟುಬಿಡು. ಇದು ಒಂದು ಏಕಾದಶಿ ಮಾಡಿದ ಪುಣ್ಯ ಉಂಟು ಅಂದ್ರೆ ನೋಡಿ. ಸತ್ಯ ಧ್ಯಾನ ತೀರ್ಥರು ಮಾಡಿದ ಏನು ಒಂದು ಕಥೆಯೋ ಅದು ನಾವು ಇವರ ಜೀವನದಲ್ಲಿ ಕಾಣ್ತೀವಿ. ಗುರುಗಳು ಮಾಡಿದ್ದನ್ನ ಶಿಷ್ಯರು ಮಾಡಿ. ಹಾಗಾಗಿ ಏಕಾದಶಿ ಬಗ್ಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಮಾಡ್ಬೇಕು. ಹಾಗಾಗಿ ಕೇವಲ ಈ ನಾವು ತಿಂದು ಪಾರಾಯಣ ಮಾಡ್ತೇವೆ, ಏನು ಸಂಬಂಧ ಇಲ್ಲ. ನಂಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇಡ ಬೀಳು, ನೀನು ಏಕಾದಶಿ ಎಂತ ಮಾಡುದು ಬೇಡ, ಮಲ್ಕೊ. ದ್ವಾದಶಿ ದಿವಸ ಬೆಳಿಗ್ಗೆ ಎದ್ದು ಒಂದು ಸಂಧ್ಯಾವಂದನ ಹಾಗೆ ಮಾಡಿಕೊಂಡು ಒಂದು ಗೋಪಿ ಹಚ್ಕೊಂಡು ಊಟ ಮಾಡು, ಏನೂ ತೊಂದರೆ ಇಲ್ಲ, ಪುಣ್ಯ ಉಂಟು. ನಾನು ಎಲ್ಲ ಮಾಡಿ ಇದು ಮಾಡಿ ಏನು ಪ್ರಯೋಜನ. ಹಾಗಾಗಿ ಏಕಾದಶಿಗೆ ಅಷ್ಟು ಮಹತ್ವ. ಉಳಿದದ್ದಕ್ಕೆ ನೀವು ಎಷ್ಟು ಮಾಡಿದ್ರೆ ಅಷ್ಟು ಪುಣ್ಯ ಉಂಟು. ಚಾತುರ್ಮಾಸ ವ್ರತದಲ್ಲಿ 1 ದಿವಸ ಮಾಡಿದ್ರೆ ಅಷ್ಟೇ 1 ದಿವಸದ ಪುಣ್ಯ. ಏಕಾದಶಿ ಇಲ್ಲ ಹಾಗಲ್ಲ, 1 ಗಂಟೆ ಮಾಡಿದ್ರೆ 1 ಗಂಟೆ ಪುಣ್ಯ ಇಲ್ಲ. 24 ಗಂಟೆ ಪರಿಪೂರ್ಣ ಏಕಾದಶಿ ಉಪವಾಸ ಮಾಡಬೇಕು, ಅದು ಭಗವಂತನಿಗೋಸ್ಕರ. ಮತ್ತೆ ಅದಕ್ಕೆ ಎಂತಹ ಪಾಪ, ಅವತ್ತು ತಿನ್ನುವಂಥದ್ದು ಎಂತಹ ಪಾಪ ಅಂತ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಾರಣದಲ್ಲಿ ಏಕಾದಶಿ ಬಗ್ಗೆ ತುಂಬಾ ವಿಷಯಗಳನ್ನು ಹೇಳ್ತಾರೆ. ಶ್ರೀಕೃಷ್ಣಾಮೃತ ಮಾರಣವದಲ್ಲಿ ತುಂಬಾ ವಿಚಾರ, ಅವರ ಗ್ರಂಥಗಳೇ ಹಾಗೆ, ಮಧ್ವಾಚಾರ್ಯ ಗ್ರಂಥ. ನೀವು ಯಾವ ಗ್ರಂಥಗಳನ್ನು ತಗೊಂಡ್ರೂ ಕೂಡ ಅದು ಒಂದು ಸಾಕು ಉದ್ಧಾರ ಆಗಲಿ. ಅನುಭಾಷ್ಯ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಾಡಿ, ನೀವು ಪ್ರತಿಯೊಂದು ಗ್ರಂಥವನ್ನು ತಗೊಂಡ್ರು ಎಲ್ಲವನ್ನು ಅದರಲ್ಲಿ ಅಡಗಿಸಿಟ್ಟಿರ್ತಾರೆ. ಅಂತಹ ಒಂದು ಶ್ರೀಮದ್ ಆಚಾರ್ಯರ ಮಹತ್ವ. ಹಾಗಾಗಿ ಅದರಲ್ಲಿ ಹೇಳಿದ್ದಾರೆ ಕೃಷ್ಣಾಮೃತ ಮಾರಣದಲ್ಲಿ ಗೋಪಿಚಂದ್ರ ಪ್ರತಿಯೊಂದಕ್ಕೂ ಹೇಳ್ತಾರೆ, ಏಕಾದಶಿ ಬಗ್ಗೆ ಹೇಳಿದ್ದಾರೆ. ಎಂತ ಪಾಪ ಅಂತ. ವರಂ ಸ್ವಮಾತ್ರಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯ ಸುರಾಪಾನಂ, ಏಕಾದಶ್ಯಾನ್ನ ಭೋಜನ. ಇದನ್ನ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಮತ್ತೆ ಏಕಾದಶಿ ದಿನೇ ಪ್ರಾಪ್ತೆ ಭುಂಜತೆ ಯೇ ನರಾಧಮಾಹ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯಿತ. ಒಂದು ವೇಳೆ ಅಂತವನ ಪಾಪಿಯನ್ನ ತಿಂದವನ ಮುಖ ನಾವು ನೋಡಿದ್ರೆ ಸೂರ್ಯನನ್ನು ನೋಡ್ಬೇಕಂತ. ಹಾಗಾಗಿ ಯಾನಿ ಕಾನಿಚ ಪಾಪಾನಿ ಬ್ರಹ್ಮ ಹತ್ಯಾದಿ ಕಾನಿಚ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ. ಹರಿವಾಸರ ಅಂದ್ರೆ ನಮಗೆಲ್ಲರಿಗೂ ಗೊತ್ತುಂಟು. ಏನು ಹರಿವಾಸರ ಅಂದ್ರೆ? ಏಕಾದಶಿ ಮಾತ್ರ ಅಲ್ಲ, ಏಕಾದಶಿ ಹಿಂದಿನ ದಿವಸ ದಶಮಿ ದಿವಸ ಇದು ಪಂಚಾಂಗದಲ್ಲಿ ಹಾಕಿರ್ತಾರೆ. 9:30, 10:00 ಅಥವಾ 11:30 ತನಕ ತಿನ್ಬಹುದು, ಆಮೇಲೆ ತಿನ್ಲಿಕ್ಕಿಲ್ಲ. ನೀನು ದ್ವಾದಶಿ ದಿವಸ ಬೆಳಿಗ್ಗೆ ಏನಾದ್ರೂ ಏಕಾದಶಿಯ ಒಂದು ಸಂಪರ್ಕ ಇದ್ರೆ ಅದಕ್ಕೆ 9 ಗಂಟೆ ತನಕ ಹರಿವಾಸರ ಉಂಟು, ನಂತರ ನೈವೇದ್ಯ ಮಾಡ್ಲಿಕ್ಕೆ. ಇದು ಹರಿವಾಸರ ಅಂತ. ಮತ್ತೆ ಹರಿವಾಸರ ಅಂದ್ರೆ ಏಕಾದಶಿಗೂ ಹೇಳ್ತಾರೆ. ಒಂದು ವೇಳೆ ಏಕಾದಶಿ ದಿನ ಹರಿವಾಸರ ದಿನ ಅಂದ್ರೆ ಭಗವಂತನ ಸನ್ನಿಧಾನ ಇರುವಂತಹ ಆ ಹರಿಯ ದಿನ ಯಾರಾದ್ರೂ ಒಂದು ತಿಂದ್ರೆ, ಅನ್ನವನ್ನು ತಿಂದಂತೂ ಮಹಾಪಾಪ ಬಿಡಿ, ಇಷ್ಟೆಲ್ಲ ಹೇಳಿದ್ದಾರೆ. ತಂದೆ ತಾಯಿಗಳ ಅಂದ್ರೆ ಒಂದೇ ಮಾತಲ್ಲಿ ಹೇಳ್ತಾರೆ, ಯಾನಿ ಕಾನಿಚ ಪಾಪಾನಿ ಬ್ರಹ್ಮ ಹತ್ಯಾದಿ ಕಾನಿಚ ಅನ್ನಮಾಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತಿ ಹರಿವಾಸ. ಏನೇನು ಪಾಪಗಳುಂಟು, ಬ್ರಹ್ಮಹತ್ಯ, ಸುರಾಪಾನ, ತಂದೆ ತಾಯಿಗಳನ್ನ ಕೊಲ್ಲುವಂಥದ್ದು, ಅವಮಾನದಲ್ಲಿ ಎಲ್ಲ ನಾವು ನೋಡ್ತೇವೆ ಕಿಲದಲ್ಲಿ ಎಂತೆಂಥ ಪಾಪಗಳನ್ನು. ಎಂತೆಂಥ ಪಾಪಗಳು ಅಂತ ಸಮಸ್ತ ಜಗತ್ತಿನಲ್ಲಿ ಏನೇನು ಉಂಟೋ ಅದೆಲ್ಲವೂ ಅನ್ನಮಾಶ್ರಿತ್ಯ ತಿಷ್ಟ, ಅನ್ನದಲ್ಲಿ ಕೂತ್ಕೊಳ್ತಾವೆ ಅಂತ. ಎಲ್ಲಾ ಪಾಪಗಳು ಹೋಗಿ ಅಲ್ಲಿ ಕೂತ್ಕೊಳ್ಳುದಂತೆ. ಹಾಗಾದ್ರೆ ಅವತ್ತಿನ ತಿಂದ ಪಾಪ ಏನು ಅಂದ್ರೆ, ತಿಂದದ್ದು ಏನು ಅಂದ್ರೆ ಪಾಪ. ನಾವು ಉಪ್ಪಿಟ್ಟು ಅವಲಕ್ಕಿ ತಿಂದಿದ್ದೇವೆ ಅಂತ ಹೇಳ್ಕೊಳ್ತೇವೆ, ಅಲ್ಲ. ಎಲ್ಲ ಪಾಪಗಳು, ಕ್ರಿಮಿ ಕೀಟಗಳು ಅದರಲ್ಲಿ ಸೇರಿರ್ತವೆ. ಅದು ತಿನ್ನುವುದರಿಂದ ನಮಗೆ ಎಫೆಕ್ಟ್ ಆಗ್ತದೆ, ಉಲ್ಟಾ ಹೊಡಿತದೆ, ಒಳ್ಳೇದಾಗುದಿಲ್ಲ ದೇಹಕ್ಕೆ, ಕೆಟ್ಟದಾಗ್ತದೆ. ಇದು ಸೈಂಟಿಸ್ಟ್ ಒಪ್ಪಿದ್ದಾರೆ. ಏಕಾದಶಿ ದಿನ ಒಂದು ವಿಶೇಷ ಅಂತ, ಅವ್ರಿಗೆ ಗೊತ್ತಿಲ್ಲ ಯಾಕೆ, ಏನು ಗೊತ್ತಿಲ್ಲ. ಉಳಿದ ದಿವಸ ಹಾಗಿರುವುದಿಲ್ಲಂತೆ ಪ್ರಕೃತಿ, ಏಕಾದಶಿ ದಿನ ವ್ಯತ್ಯಾಸ ಇರ್ತದೆ. ಇದು ಸೈಂಟಿಸ್ಟ್ಗಳೇ ಹೇಳ್ತಾರೆ. ಎಂತ ಅದಕ್ಕೆ ಅವರೆಲ್ಲ ಮಾಡುದು ಸರ್ಚ್ ನಮ್ಮದು. ಮಧ್ವಾಚಾರ್ಯ ಆವಾಗಲೇ ಹೇಳಿದ್ದಾರೆ, ಏಕಾದಶಿ ಮಾಡಿ. ಏಕಾದಶಿಗೆ ಎಷ್ಟು ಮಹತ್ವ ಉಂಟು ನೋಡಿ. ಏಕಾದಶಿ ಮಾಡುವುದರಿಂದ ನೋಡಿ ಎಂತಾದ್ರೂ ಲಾಭ ಉಂಟಾ ದೇವರಿಗೆ? ಎಂತ ಲಾಭವೂ ಇಲ್ಲ ನೋಡಿ. ಏಕಾದಶಿ ಮಾಡುವುದರಿಂದ ನಮ್ಮ ಮನೆಗೆ ಇಷ್ಟು ಜನ ಊಟ ಮಾಡಿದ್ರು, ಅಕ್ಕಿ ಕಡಿಮೆ ಆಯ್ತು.
ಅಕ್ಕಿ ಉಳಿತು, ಬೇಳೆ ಉಳಿತು, ತರಕಾರಿ ಉಳಿತು. ನೋಡಿ, ವಿಚಾರ ಮಾಡಿ. ಹಾಗಾಗಿ ನಾವು ಭಾರತಕ್ಕೆ ಎಷ್ಟು ಕೊಡುಗೆ ಕೊಡ್ಬೋದು. ಎಲ್ಲರೂ ಇಡೀ ಭಾರತದಲ್ಲಿರೋರು ನಾವೆಲ್ಲರೂ ಉಪವಾಸ ಮಾಡಿದ್ರೆ, ರುಕ್ಮಾಂಗದ ರಾಜ ಇದನ್ನು ಮಾಡಿಸ್ತಾನೆ. ರುಕ್ಮಾಂಗದ ರಾಜನ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಇರುವವರೆಲ್ಲರೂ ಕೂಡ, ಎಲ್ಲಾ ಜಾತಿಗಳು, ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಹೇಳಿದ್ದು ಅಂತ ತಿಳ್ಕೊಳ್ಬೇಡಿ. ಎಲ್ಲ ಜಾತಿಯವರಿಗೆ ಸಂಬಂಧ, ಮತ್ತೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಸಂಬಂಧ. ಅವತ್ತೆಂತವೂ ಹಾಕ್ಲಿಕ್ಕಿಲ್ಲ, ಮತ್ತೆ ಗಿಡಗಳಿಗೂ ನೀರು ಹಾಕ್ಲಿಕ್ಕಿಲ್ಲ. ನೋಡಿ ಎಂತಹ ಒಂದು ವಿಚಾರ. ಈಗ ಕೊನೆಯ ಪಕ್ಷ ಅದೆಲ್ಲ ಬಿಡಿ, ನಾವು ತಿನ್ನುವುದಾದ್ರೂ ಮೊದಲು ಬಿಡಬೇಕು. ಹಾಗಾಗಿ ಏಕಾದಶಿ ಅನ್ನುವಂಥದ್ದು ಬಹಳ ಮಹತ್ವ, ಎಷ್ಟು ಪುಣ್ಯ. ಆದ್ರೆ ಅದನ್ನು ಬಿಟ್ಟರೆ ಅಷ್ಟೇ ಪಾಪ. ಸಕಲ ಲೋಕದಲ್ಲಿ ಏನೇನು ಪಾಪಗಳಿವೇನೋ ಅವೆಲ್ಲ ಅಲ್ಲಿ ಬಂದು ಕೂತ್ಕೊಳ್ತಾರೆ. ತಿಂದ್ರೆ ಅದು ಪಾಪವೇ. ಅನ್ನ ತಿಂದ್ರೆ ಇನ್ನು ಘೋರ ನರಕ. ಈ ಉಳಿದ ಪದಾರ್ಥಗಳನ್ನ ತಿನ್ನುವಾಗ ಎಚ್ಚರ ಇಡುವ, ನಾನು ತಿಂತಾ ಇರೋದು ಪಾಪ, ಅನಿವಾರ್ಯದಿಂದ ತಿಂತಾ ಇದ್ದೇನೆ ಅಂತ ಎಚ್ಚರ ಇಟ್ಟುಕೊಂಡು ತಿನ್ನಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಬುದ್ಧಿ ಇರ್ಬೇಕು ನಮಗೆ. ಅಯ್ಯೋ ನಾನು ಪಾಪ ಮಾಡಿದ್ದೇನೆ, ನಾನು ಏಕಾದಶಿ ತಿಂದು ಬಿಟ್ಟೆ, ಆ ಪಾಪ ನಮ್ಮಲ್ಲಿ ಇರ್ಬೇಕು, ಆ ಭಾವನೆ ಇರ್ಬೇಕು. ನಾನು ಪಾಪ ಮಾಡಿದ್ದೇನೆ ಅಂತ ನಮಗೆ ಅದು ಎಚ್ಚರವಿಲ್ಲ. ನಾನೇರ. ಹಾಗಾಗಿ ಏಕಾದಶಿ ದಿನ ಒಂದು ದಿನ ನಾವು ಉಳಿಸಿದ್ರು ಅದು ಕೌಂಟ್ ಮಾಡಿದ್ರಂತೆ. ವಿದ್ಯಾಮಾನ್ಯ ತೀರ್ಥರು ಮಾಡಿದ್ರು, ಅದು ನಮ್ಮ ತಾತ ಹೇಳ್ತಿದ್ರು. ಎಷ್ಟು ಭಾರತಕ್ಕೆ ಲಾಭ, ಎಷ್ಟು ಜನ ಇದ್ದಾರೆ ಸಂಖ್ಯೆ, ಅಷ್ಟು ಜನ ತಿನ್ನೋದು ಒಂದು ದಿವಸ ಕಡಿಮೆ ಆದ್ರೆ ಎಷ್ಟು ಭಾರತಕ್ಕೆ ಲಾಭ. ನೋಡಿ, ನಾವು ಕೊಡುವಂತದ್ದು ಕೊಡುಗೆ. ಏಕಾದಶಿ ಉಪವಾಸ ಮಾಡೋದರಿಂದ ಕೊಡುಗೆ. ಹಾಗಾಗಿ ಅದೊಂದು ಎಚ್ಚರ ಇರಬೇಕು. ನಾವು ಏಕಾದಶಿ ಅವತ್ತು ಶ್ರೇಷ್ಠ, ಇವತ್ತು ಶ್ರೇಷ್ಠ. ಸಾಮಾನ್ಯ ಪಂಚಾಂಗದಲ್ಲಿ ಬರೆದಿರ್ತಾರೆ, ಪದ್ಮಿನಿ ಏಕಾದಶಿ, ಪುರುಷೋತ್ತಮ ಏಕಾದಶಿ, ಕಲಾಮ ಇದು ಎಂತ ಶಯನಿ ಏಕಾದಶಿ, ಹೀಗೆ ಒಂದೊಂದು ಏಕಾದಶಿಗೆ ಒಂದೊಂದು ಫಲ. ಉತ್ಥಾನ ಏಕಾದಶಿ, ಹೀಗೆ ಒಂದೊಂದು ಏಕಾದಶಿಗೆ ಫಲ ಬರ್ದಿರ್ತಾರೆ. ಅದು ಏನೇ ಬರ್ದಿರ್ಬೋದು, ಆದ್ರೆ ಏಕಾದಶಿ ಅವತ್ತು ಮಾಡ್ಬೇಕು ಅಂತಲ್ಲ ನಿಯಮ. ಸಾರ್ವಕಾಲಿಕವಾಗಿ ಯಾವತ್ತು ಏಕಾದಶಿ ಬರ್ತದೋ ಮಾಡ್ಬೇಕು. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬರ್ಬೋದು ನಮಗೆ, ಯಾವ ಮಠದ ಹಾಗೆ? ಯಾಕೆಂದ್ರೆ ಪಂಚಾಂಗಗಳು ತುಂಬಾ ಉಂಟು, ಏಕಾದಶಿ ತುಂಬಾ ವ್ಯತ್ಯಾಸ ಬರ್ತದೆ. ಆವಾಗ ನಾವೆಂತ ಮಾಡ್ಬೇಕು ಅಂತ. ಇಲ್ಲಿ ಉಡುಪಿಯಲ್ಲಿ ಒಂದು ಎರಡು ನಿಯಮ ಉಂಟು. ಒಂದು ಗುರುಮಠದ ಹಾಗೆ ಮಾಡುವಂಥದ್ದು ಒಂದು ನಿಯಮ, ಇನ್ನೊಂದು ಕೃಷ್ಣ ಮಠದ ಹಾಗೆ ಮಾಡುವಂಥದ್ದು ಒಂದು ನಿಯಮ. ಇನ್ನು ಘಟ್ಟದ ಮೇಲೆ ಅವರವರ ಗುರುಮಠ ಏನುಂಟು ಅದರ ಹಾಗೆ ಏಕಾದಶಿ ಮಾಡ್ಕೊಂಡು ಹೋಗುದು ಉತ್ತಮ. ಅದು ಯಾವುದು ತಪ್ಪು ಯಾವುದು ಸರಿ ಅಂತ ಅದು ನಮಗೆ ಸಂಬಂಧಪಟ್ಟದ್ದಲ್ಲ, ಅದು ಗುರುಗಳಿಗೆ ಸಂಬಂಧಪಟ್ಟದ್ದು. ಅದು ಅವರ ವಿಚಾರ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ವಿಷಯಗಳನ್ನು ನಾವು ಮುಟ್ಲಿಕ್ಕಿಲ್ಲ. ನಮಗೆ ಹೇಳಿದ್ದೇನು ಭಗವಂತ, ಅಷ್ಟನ್ನೇ ನಾವು ಮಾಡ್ಲಿ. ಹಾಗಾಗಿ ಅಂತಹ ಹರಿದಿನವಾದ ಉಪವಾಸವನ್ನ, ಏಕಾದಶಿಯನ್ನ, ಹೇಗಿದ್ರು ನಾಳೆ ಏಕಾದಶಿ ದೊಡ್ಡ ಪರ್ವಕಾಲ, ಅದು ಅಧಿಕ ಮಾಸ. ಅಂತಹ ದೊಡ್ಡ ಪರ್ವಕಾಲದಲ್ಲಿ ಏಕಾದಶಿ ಉಪವಾಸವನ್ನು ಮಾಡಿ ಆ ಭಗವಂತನ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಪುರುಷೋತ್ತಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.